ಇಂಗ್ಲೀಷಲ್ಲಿ ಸೇಯಿಂಗ್ ಇದೆ ಸರ್, ಅ ಥಿಂಕಿಂಗ್ ಮೈಂಡ್ ವಿಲ್ ನೆವರ್ ಅಕ್ಸೆಪ್ಟ್ ದ ಕಾನ್ಸೆಪ್ಟ್ ಆಫ್ ಗಾಡ್ ಅಂತ ಆಗಿರಲಿ, ಅಥವಾ ನಾಟ್ ಜಸ್ಟ್ ಕಾನ್ಸೆಪ್ಟ್ ಐ ಗೆಸ್ ಆಫ್ ಗಾಡ್, ಎನಿ ಕಾನ್ಸೆಪ್ಟ್ ಬ್ಲೈಂಡ್ಲಿ ಅಕ್ಸೆಪ್ಟ್ ಮಾಡ್ಕೊಡಲ್ಲ ಅನ್ಸುತ್ತೆ. ಆ ಅಲ್ಲ, ಥಿಂಕಿಂಗ್ ಯಾರು ಗಾಡನ್ನು ಅಕ್ಸೆಪ್ಟ್ ಮಾಡೋದಿದೆಯಲ್ಲ, ಗಾಡನ್ನು ಅಕ್ಸೆಪ್ಟ್ ಮಾಡೋದ್ರಿಂದ ಏನು ಅರ್ಥ ಇದೆ? ಇವಾಗ ನೋಡಿ, ಗಾಡನ್ನು ನೀವು ಮನಸ್ಸಲ್ಲಿ ಸೃಷ್ಟಿ ಮಾಡ್ಕೋಬೋದು ಅಷ್ಟೇ ಹೊರತು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇರಬೇಕಲ್ಲ. ಇದೆ ಅಂತ ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ನೋಡಿ ಸರ್, ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತಿದೆ. ನಾಸದೀಯ ಬರೀ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೇ ಸಾಕು. ನಾಸದೀಯ ಅಂದರೆ ಸತ್ ಅಂದರೆ ಎಕ್ಸಿಸ್ಟ್, ಮೆಟೀರಿಯಲ್ ಅಂತ ಹೇಳೋದಲ್ಲ. ಸತ್ ಅಂದರೆ ಇಟ್ ಶುಡ್ ಎಕ್ಸಿಸ್ಟ್. ಸತ್. ಅಸತ್ ಅಂದರೆ ನಾನ್ ಎಕ್ಸಿಸ್ಟೆಂಟ್. ಅಸತ್ ಇಲ್ಲ, ನಾನ್ ಎಕ್ಸಿಸ್ಟೆಂಟ್. ನಾ ಅಸತ್ ಅಂದರೆ ನಾಟ್ ದ ನಾನ್ ಎಕ್ಸಿಸ್ಟೆಂಟ್. ಅಂದರೆ ಅದರಲ್ಲಿ ಬರುತ್ತೆ ಈ ಜಗತ್ತಿನ ಈ ಸೃಷ್ಟಿಕರ್ತ ಅನ್ನೋದು ಇದೆಯಾ, ಕರ್ತೃ ಯಾರು ಅಥವಾ ಯಾವುದು, ಅದು ಇದೆ ಅಂದರೆ ಅದನ್ನು ಸೃಷ್ಟಿ ಮಾಡಿದ್ದು ಯಾವುದು ಅಂತ ಕೇಳಬೇಕಾಗತ್ತೆ. ಅಂದರೆ ಒಂದು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಅಥವಾ ಕರ್ತೃ ಇದ್ದರೆ ಅವನನ್ನು, ಆಕೆನ ಅಥವಾ ಅದನ್ನು ಸೃಷ್ಟಿ ಮಾಡಿದ್ದು ಏನಿದೆ ಅಂತ ಕೇಳಬೇಕಾಗತ್ತೆ. ಯಾಕೆ ಪ್ರಾಮಾಣಿಕವಾಗಿ ನೀವು ಉತ್ತರ ಕೊಡಬೇಕಂದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು. ಗೊತ್ತಿಲ್ಲ ಅಂತ ಹೇಳಬೇಕು. ಆದರೆ ವಾಟ್ ಈಸ್ ಅನ್ಡಿನಯಬಲ್ ದಿಸ್ ಇಸ್ ನಾಟ್ ದ ನಾನ್ ಎಕ್ಸಿಸ್ಟೆಂಟ್. ಇದೆಲ್ಲ ಇದೆ, ಇದನ್ನು ಡಿನೈ ಮಾಡೋಕ್ಕಾಗಲ್ಲ. ನೀವಿದ್ದೀರಾ ಅಲ್ಲಿ, ನಾನಿದ್ದೀನಿ, ನಾವು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ನೀವು ಕೇಳಿಸ್ಕೊಂಡಿದ್ದಕ್ಕೆ ನೀವು ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಇದಿದೆ ಧ್ವನಿವರ್ಧಕ. ಹೌದು, ಇದು ಎಲ್ಲೋ ತೊಗೊಂಡೋಗಿ ರೆಕಾರ್ಡ್ ಮಾಡುತ್ತೆ, ಪ್ರೂಫ್ ಆಫ್ ರೆಕಾರ್ಡಿಂಗ್ ಇರುತ್ತೆ. ಇದೆಲ್ಲ ಇದೆ, ಇದು ಅನ್ಡಿನಯಬಲ್. ಸೊ ವಿ ಅಕ್ಸೆಪ್ಟ್ ದಿಸ್. ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಬೋದು ಅಷ್ಟೇ ಹೊರತು ಸೃಷ್ಟಿ ಮಾಡಿದ್ದು ಯಾರು ಅಂತ ಹೇಳೋದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೃಷ್ಟಿಕರ್ತನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ದಟ್ಸ್ ವೈ ಐ ಥಿಂಕ್ ಅನದರ್ ಸೇಯಿಂಗ್ ಹ್ಯಾಸ್ ಕಮ್, ಮ್ಯಾನ್ ಮೇಡ್ ಗಾಡ್ ಗಾಡ್ ಮೇಡ್ ಮ್ಯಾನ್ ಅನ್ನೋದು. ಇಲ್ಲ, ಕ್ಲಿಯರ್ ಇದೆ, ಮ್ಯಾನ್ ಮೇಡ್ ಗಾಡ್. ಗಾಡ್ ಮೇಡ್ ಮ್ಯಾನ್ ಅಂತ ಒಂದು ಥಿಯರಿ ಹೇಳ್ಬೋದು. ಯಾಕೆ ನಾವು ಹೇಳೋದು ಸಮಥಿಂಗ್ ಮೇಡ್ ಮ್ಯಾನ್ ಅಂತ ಹೇಳ್ಬೋದು, ಫಾರ್ ಶ್ಯೂರ್. ಬಟ್ ಯು ಕ್ಯಾನ್ ಸೇ ಗಾಡ್ ಅನ್ನೋದು. ಯು ಕ್ಯಾನ್ ಸೇ ಇಫ್ ಯು ವಾಂಟ್. ನಾವು ಯಾರಿಗಾರು ನಿಮಗೆ ಬಿಟ್ಟಿದ್ದು. ಗಾಡ್ ನಿಮ್ಮ ನಂಬಿಕೆ ಇದ್ದಾಗ ಪ್ರೂಫ್ ರಿಕ್ವೈರ್ಡ್ ಇಲ್ಲ. ಪ್ರೂಫ್ ಯಾರಿಗೆ? ಸೈನ್ಸ್, ನಂಬಿಕೆ ದೇವರು, ವಿಜ್ಞಾನಕ್ಕೆ ಮಾತ್ರ ಬೇಕು ಪ್ರೂಫ್. ಪ್ರೂಫ್ ಇದ್ರೆ ವಿಜ್ಞಾನನೇ ಅದು. ಪ್ರೂಫ್ ಇಲ್ಲ, ಅದಕ್ಕೆ ನಂಬಿಕೆ ಬೇಕಲ್ವಾ? ಅಬ್ಸಲ್ಯೂಟ್ಲಿ. ನಂಬಿದರೆ ಏನಾರು ಹೇಳ್ಬೋದು. ನೀವು ನಂಬಿದವರಲ್ಲಿ ಜಗಳ ಇರೋದು ಏನಿರೋದು? ಇವಾಗ ನಿಮ್ಮದು ಪವಾಡ ಅಲ್ಲ, ನಮ್ಮದು ಮಾತ್ರ ಪವಾಡ ಅಲ್ಲ. ನಿಮ್ಮ ಪವಾಡ ನಿಜ, ಅವ್ರ ಪವಾಡ ನಿಜ ಅಲ್ಲ ಅಂದರೆ ನೀವು ಹೇಳಿ, ನಿಮ್ಮ ಪವಾಡ ನಮ್ಮ ಪವಾಡ ನಿಮ್ಮ ಪವಾಡಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿಬೇಕಾದ್ರೆ, ಆನೆ ತಲೆನ ಮನುಷ್ಯನಿಗೆ ಹೆಂಗೆ ಕುಡಿಸ್ತೀರಾ, ಅದು ಚೆನ್ನಾಗಿಲ್ಲ ಪವಾಡ. ನಮ್ಮ ಪವಾಡ ನಾನು ನೋಡಿ ಬೇರೆಯವ್ರದ್ದು ಹೇಳೋದಿಲ್ಲ ಏನು, ಯಾಕಂದರೆ ನಿಂದನೆ ಮಾಡ್ದಂಗೆ ನನ್ನ ಪ್ರಕಾರ ಉದಾಹರಣೆ ಕೊಡೋದೇ ನಿಂದನೆ. ಆದರೆ ನಿಮ್ದು ಏನೋ ಪವಾಡ ಇರುತ್ತಲ್ಲ, ಅದು ನಿಜನಾ? ಅಂದರೆ ಅದು ನಡೆದಿದೆಯಾ? ಅದು ನಿಮ್ಮ ಧರ್ಮಗಳಲ್ಲಿ ಏನೇನೋ ಪವಾಡಗಳಿರುತ್ತಲ್ಲ, ಅದು ನಿಜವಾಗ್ಲೂ ನಡೆದಿರುತ್ತಾ? ದೇವರು ನಿಮ್ಮ ಜೊತೆ ಮಾತಾಡಿದ್ದಾರೆ ಡೈರೆಕ್ಟಾಗಿ, ಏನು ಟೆಲಿಫೋನ್ ಕಾಲ್ ಮಾಡಿದ್ದಾರೆ, ಹೆಂಗೆ ಅವೆಲ್ಲ ಏನು ಅದ್ರ ಗೇಲಿ ಮಾಡ್ಬೋದಲ್ವಾ? ಮಾಡಬಾರ್ದು ಅಂತೀನಿ. ಅವರು ನಿಮಗೆ ಪ್ರೂಫ್ ಕೊಡೋ ಅಗತ್ಯ ಇಲ್ಲ, ಅದಕ್ಕೆ ನಂಬಿಕೆ ಇಟ್ಕೊಂಡಿದ್ದಾರೆ ಅವರು. ನಾವು ಹಂಗೆ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತ ಇವಾಗ ಹೇಳ್ತಾರೋ ಗಣೇಶನ್ನ ಪೂಜೆ ಮಾಡೋರು. ನೀವು ಅವ್ರಿಗೆ ಅಗೌರವ ತೋರಿಸೋದೇ ನಿಮ್ಮ ಮೂರ್ಖತನ ಅಷ್ಟೇ. ಇಲ್ಲ, ಅದು ಕಲ್ಲು ದೇವರಲ್ಲ ಅಂತಂದರೆ ಅದು ಕಲ್ಲು ಅಂತ ಜನಕ್ಕೂ ಗೊತ್ತಿದೆ. ನಾ ಹೇಳ್ತೀನಿ, ನಮ್ಮ ಅಜ್ಜಿ ಯಾವಾಗಲೂ ಬೆಳಗ್ಗೆ ಪೂಜೆ ಮಾಡೋರು. ಎಲ್ಲರಿಗೂ ಅಡುಗೆ ಮಾಡಿ, ಎಲ್ಲರಿಗೂ ಕಾಲೇಜು ಸ್ಕೂಲು ಆಫೀಸ್ ಎಲ್ಲರೂ ಹೋದ್ಮೇಲೆ ನಮ್ಮ ಅಜ್ಜಿ ದೇವರಿಗೆ ಪೂಜೆ ಮಾಡೋರು. ಅವ್ರಿಗೆ ಏನು ಬರ್ತಿತ್ತೋ ಅದೆಲ್ಲ ಅವ್ರ ರೀತಿಯಲ್ಲಿ ಒಂದು ಪೂಜೆ ಮಾಡೋರು. ಏನೇನೋ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಪೂಜೆ ಮಾಡೋರು. ಪೂಜೆ ಮಾಡಿದ್ಮೇಲೆ ಅದು ಅಲ್ಲಿರೋ ಚಿಕ್ಕದೆಲ್ಲ ದೇವತೆಗೆಲ್ಲ ಅದೆಲ್ಲ ವಿಗ್ರಹ ಅದೆಲ್ಲ ತಗೊಂಡು ಹಿಂದ್ಗಡೆ ಹಿತ್ಲಿಗೆ ಹೋಗೋರು. ಹೋಗಿ ಅದನ್ನ ಪಕ್ಕ ಇಟ್ಟಿರೋರು. ಎಲ್ಲ ಪಾತ್ರೆ ತೊಳೆಯೋರು. ಪಾತ್ರೆ ಎಲ್ಲ ತೊಳೆದಿಟ್ಮೇಲೆ ಅದೇ ಇದು ತೆಂಗಿನ ಜುಂಗು ನಾರು ಅದನ್ನ ಇಟ್ಕೊಂಡು ಈ ವಿಗ್ರಹಗಳು ತೊಗೊಂಡು ಅದನ್ನ ತಿಕ್ಕೋರು. ಅದು ದೇವರಲ್ಲ ಅವಾಗ, ಅದು ಲೋಹ. ಅದು ಕಪ್ಪಿಡಿಯುತ್ತೆ, ಆಕ್ಸಿಡೈಸ್ ಆಗುತ್ತೆ, ಅದು ಕ್ಲೀನ್ ಮಾಡಬೇಕದು. ಅದನ್ನು ಕ್ಲೀನ್ ಮಾಡೋರು. ಚೆನ್ನಾಗಿ ಅದನ್ನ ತೊಳೆದು ವಾಪಸ್ಸು ಈ ಪಾತ್ರೆ ತೊಳೆಯೋ ಪುಡಿಲಿ ತೊಳೆಯೋರು. ಅದನ್ನ ಡ್ರೈವ್ ಮಾಡಿ ತಂದು ಅಲ್ಲಿ ತಿರ್ಗಾ ಕೂಡ್ಸೋರು. ಅದು ತಿರ್ಗಾ ದೇವ್ರು. ಇವಾಗ ನೋಡ್ರಿ, ಅವ್ರು ಕ್ರಿಯೇಟ್ ಮಾಡ್ತಾರೆ.
ಇವಾಗ ನೀವು ನೋಡಿ ಆವಾಹನೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಗೊತ್ತಾ. ಗಣೇಶ ಮಣ್ಣು, ಮಣ್ಣಿಂದ ಎಲ್ಲಿ ನಮ್ಮ ಮಿನರ್ವಾ ಸರ್ಕಲಿನ ಮರಾಠಿ ಜನ ಮಾಡೋದು. ಓಕೆ, ಮರಾಠಿ ಜನ ಮಾಡೋದು, ಅವರಿಂದ ಬಂದಿರೋದು ನಮಗಿದು, ಅವರೇ ಮಾಡೋದು ವಿಗ್ರಹನ. ಓಕೆ, ನೀವು ನೋಡಿ ಅದೆಲ್ಲ ಇಂಟ್ರೆಸ್ಟಿಂಗ್. ಅದು ಆ ಜನಾಂಗ ಮಾತ್ರ ಮಾಡೋದು ಅದು ವಿಗ್ರಹನ. ಅವ್ರು ಮಾಡಿ ಅಲ್ಲಿ ನಮಗೆಲ್ಲ ಮಾರಾಟ ಮಾಡ್ತಾರೆ. ಈಗೆಲ್ಲ ಬಂದಿದೆ ಗಣೇಶ ಯಾರ್ಯಾರು ಮಾಡ್ತಾರೆ ಅಂದರೆ ಮೊದಲು ಅವ್ರು ಮಾಡ್ತಾ ಇದ್ದಿದ್ದು. ಅದನ್ನು ನೀವು ಮನೇಲಿ ತಂದಿಡ್ತೀರ, ಅದು ಮಣ್ಣದು, ಅದಕ್ಕೆ ಪೇಂಟೆಲ್ಲ ಹಾಕಿರ್ತಾರೆ. ನಮ್ಮ ಮನೆಗೆ ತಂದರೆ ನಮ್ಮ ತಂದೆ ಅದನ್ನು ಗಣೇಶನ ಪೇಂಟ್ ಮಾಡೋರು. ಅದು ಗಣೇಶಂಗೆ ಮೇಕಪ್ ಮಾಡೋರು ಅವರು ನೀಟಾಗಿ, ಅದಕ್ಕೆ ಹುಬ್ಬು ಗಿಬ್ಬೆಲ್ಲ ಚೆನ್ನಾಗಿ ಮಾಡೋರು ನಮ್ಮ ತಂದೆ. ತಂದೆ ಅದನ್ನ ಒಂದು ಇದ್ರ ಮೇಲೆ ಇಡೋರು, ಆಯಿತಾ. ಈಗಲೂ ಅದು ಗಣೇಶ ಅಲ್ಲ ಇನ್ನು. ಅವ್ರು ಬೆಳಗ್ಗೆ ಯಾರವರು ಪುರೋಹಿತರು ಬರೋರು, ಬಂದ ಮೇಲೆ ಅದನ್ನು ಗಣೇಶನ ಸ್ಥಾಪನೆ ಆಗತ್ತೆ, ಆಹ್ವಾನ ಮಾಡ್ಕೊಳ್ತಾರೆ. ಗಣೇಶ ಆಗತ್ತದು ಮೂರ್ತಿ ಇವಾಗ. ಅದು 3-4 ದಿನ ಆದಮೇಲೆ ವಿಸರ್ಜನೆ ಆಗತ್ತೆ. ವಿಸರ್ಜನೆ ಮಣ್ಣು ತಿರ್ಗಾ ಅಂದರೆ ವಿಸರ್ಜನೆಗೆ ತೊಗೊಂಡೋಗೋಕ್ಕೆ ಮುಂಚೆನೇ ಅದನ್ನು ಕದಲಿಸ್ಬೇಕು ವಿಸರ್ಜನಾ ಮಂತ್ರ ಜೊತೆಗೆ. ಈಗ ಗಣೇಶ ಅಲ್ಲ, ಇದು ರಿಲೀವ್ಡ್. ನಾಟಕದ ಎಂಡಲ್ಲಿ ನಾವು ಪಾತ್ರ ಅಲ್ಲ. ನಾಟಕದ ಎಂಡಲ್ಲಿ ನಾವು ಬಂದ್ಬಿಟ್ಟು ಹಲೋ ತರ್ಡ್ರೊಳಗೆ ಏನೋ ಮಾಡ್ತಿರ್ತೀನಿ, ಅಲ್ಲಿವರೆಗೂ ಭಾಳ ಘನವಾಗಿ ಇಂದ್ರನೋ ಏನೋ ಮಾಡಿರ್ತೀನಿ, ಪಾತ್ರದಲ್ಲಿರ್ತೀರ. ನಾಟಕ ಮುಗಿದಾಗ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ ಅಂತೆಲ್ಲ ಮಾತಾಡೋದು. ನಾನು ಅದಲ್ಲ ಅಂತ ಹೇಳ್ತೀವಿ, ಸಿನಿಮಾಲಿ ರೆಕಾರ್ಡ್ ಮಾಡಿರ್ತೀರ. ನಂಗೆ ಅದಕ್ಕೆ ಹೊಟ್ಟೆ ಕಿಚ್ಚು. ಖುಷ್ಬುಗೆ ದೇವಸ್ಥಾನ ಕಟ್ತಾರೆ, ಯಾಕೆಂದರೆ ಯಾವಾಗೂ ರೆಕಾರ್ಡೆಡ್, ಯಾವಾಗೂ ದೇವರಾಗಿರ್ತಾರೆ. ಅರುಣ್ ಗೋವಿಲ್ ಅವರೆಲ್ಲ ಯಾವಾಗೂ ದೇವರಾಗಿರ್ತಾರೆ. ನೋಡಿ ನಮ್ಮ ಕರ್ಮ ನೋಡಿ, ನಾಟಕದವ್ರಿಗೆ ನಾ ಶೋ ಮುಗ್ದಿಂದಂಗೆ ಹೊರಟೋಗ್ಬಿಡುತ್ತೆ. ನಮಗೆ ವಿಗ್ರಹ ಯಾರು ಮಾಡೋದಿಲ್ಲ ಅನ್ಕೋತೀನಿ, ಅದಕ್ಕೆ ನಾನು. ಸೊ ಇದು ದೊಡ್ಡ ಐಡಿಯಾ ನಮಗಿದು. ಅಂದರೆ ಯಾರ್ಯಾರ್ದು ಏನೇನೋ ನಂಬಿಕೆ ಇರುತ್ತೆ. ನಂಬಿಕೆ ಇದ್ದಾಗ ನೀವು ಬಿಟ್ಬಿಡ್ಬೇಕಿದು. ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ. ಇದಿರೋದನ್ನು ಒಪ್ಕೋಬೇಕು, ಇದೊಂದು ಇದೆ ರಿಯಾಲಿಟಿ. ಮತ್ತು ಇದರ ಜೊತೆ ಹೇಗಬೇಕು ನಿಭಾಯಿಸ್ಬೇಕು, ಇದನ್ನು ಇದರಿಂದ ಏನಾದ್ರು ಇಟ್ಟಿಸ್ಕೋಬೇಕು.